ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಕರದಂಟು ಮಾಡುವ ರೆಸಿಪಿ ನೋಡೋಣ. ಈ ಥರ ಹುರ್ಗಡ್ಲೆ ತಗೊಂಡು ನೈಸ್ ಪೌಡ್ರ್ ಮಾಡಿಟ್ಕೊಬೇಕು. ನಾನಿಲ್ಲಿ ನೈಸ್ ಪೌಡ್ರಾಗಿ ಮಾಡಿಟ್ಕೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಬರುತ್ತೆ ನೈಸ್ ಪೌಡ್ರ್ ಮಾಡ್ಕೊಂಡ್ರೆ. ಅದಕ್ಕೆ ಪಾಕ ತಗೊಬೇಕು. 1 kg ಸಕ್ಕರೆಗೆ ಅದೆಷ್ಟು ಮುಳುಗುತ್ತೋ ಅಷ್ಟೇ ನೀರು ಹಾಕ್ಬಿಟ್ಟು ಪಾಕ ತೆಗಿಬೇಕು. ಒಂದೆಳೆ ಪಾಕ ತೆಗಿಬೇಕು. ಇದನ್ನು ಬಂದಿಲ್ಲ, ಕೈ ಬಿಡ್ದೇ ತಿರುತ್ತಾ ಇರಬೇಕು. ಪಾಕ ಬರೋವರೆಗೂ ತಿರುತ್ತಾನೆ ಇರಬೇಕು, ಕೈ ಬಿಡಬಾರ್ದು, ಇಲ್ಲಾಂದರೆ ಗಂಟೋಗ್ಬಿಡುತ್ತೆ. ಚೆನ್ನಾಗಿ ಪಾಕ ಬರೋವರೆಗೂ ಕೈ ಆಡಿ ನೀಟಾಗಿ ಒಂದೆಳೆ ಪಾಕ ಬರೋ ತನಕ ಆಡ್ತಾನೆ ಇರಬೇಕು, ತಿರುತ್ತಾನೆ ಇರಬೇಕು. ಇವಾಗ ನೋಡಿ, ಈ ಥರ ಎಳೆ ಎಳೆಯಾಗಿ ಪಾಕ ಬರಬೇಕು. ನೋಡಿ, ಈ ಥರ ಒಂದೆಳೆ ಪಾಕ ಬರತನ ಮಾಡಬೇಕು. ಈ ಥರ ಪಾಕ ಬರಬೇಕು ನೋಡಿ ಫ್ರೆಂಡ್ಸ್. ಒಂದೆಳೆ ಪಾಕ ಬರೋವರೆಗೂ ಈ ಥರ ಕೈ ಆಡಿತಾನೇ ಇರಬೇಕು. ಪಾಕ ಬಂದಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ನೈಸಾಗಿ ಒಂದೆಳೆ ಪಾಕ ಬರಬೇಕು. ಪಾಕ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಅದಕ್ಕೇನೆ ಈ ಥರ ಪಾಕ ಮಾಡಿಕೊಂಡು ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡ್ಕೊಂಡು ಹಸಿಟ್ಟನ್ನ ಈಗ ಹಾಕಿ ತಿರಿತಾ ಇರಬೇಕು. 1 ಗಂಟೆ ಆಗದೆ ಇರೋ ಥರ ಮಾಡ್ಕೊಬೇಕು. ಕೆಳಗಡೆ ಇಳಿಸ್ಬಿಟ್ಟು ಈ ಥರ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟು ಹಾಕ್ತಾ ಇರಬೇಕು. ಹುರ್ಗಡ್ಲೆ ಹಿಟ್ಟು ಹಾಕ್ತಾ ತಿರಿತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು. ಚೆನ್ನಾಗಿ ಸ್ವಲ್ಪನೂ ಗಂಟು ಆಗದೆ ಇರೋ ಥರ ತಿರುಗಿಸ್ಬೇಕು. ಈ ಥರ ಕೈ ಆಡಿಸ್ತಾ ಇರಬೇಕು, ಹಂಗೇನೆ ಈ ಥರ. ಫ್ರೆಂಡ್ಸ್ ನೋಡಿ, ನಾನು ಇದೇ ಫಸ್ಟ್ ಅಪ್ಲೋಡ್ ಮಾಡ್ತಿರೋದು ವಿಡಿಯೋನ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಈ ಥರ ನೈಸಾಗಿ ಆದಮೇಲೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಈ ಥರ ಕನ್ಸಿಸ್ಟೆಂಟಿ ಬರಬೇಕು. ಈ ಥರ ಗಟ್ಟಿಗಿರಬೇಕು. ಒಂಚೂರು ಗಟ್ಟಿ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಆ ಥರ ಇರಬೇಕು. ಈ ಥರ ನಾನು ಪ್ಲಾಸ್ಟಿಕ್ ಪೇಪರ್ ಮೇಲೆ, ಪ್ಲಾಸ್ಟಿಕ್ ಸೀಟ್ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಥರ ಹರಡಬೇಕು ನೋಡಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಮೇಲೆ ನಿಮ್ಗೆ ಯಾವ ಆಕಾರದಾಗ ಬೇಕೋ ಆ ಆಕಾರದಾಗ ಕಟ್ ಮಾಡಿ ಅದ್ರ ಮೇಲೆ ಗಸಗಸೆ, ಏಲಕ್ಕಿ ಎಲ್ಲ ಹಾಕಬೇಕು. ನಾನಿಲ್ಲಿ ಮರ್ತೋಗ್ಬಿಟ್ಟೆ ಹಾಕೋದು. ನೀವು ಹಾಕ್ಕೊಂಡು ನೀಟಾಗಿ ನಿಮ್ಗೆ ಯಾವ ಆಕಾರ ಬೇಕೋ, ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಬಿಡಿಸ್ಬೇಕು. ಇನ್ನು ಸ್ವಲ್ಪ